ಹೆಂಗದೆ ಡ್ರೆಸ್? ಸೂಪರ್. ಹೌದಾ? ಗೈಸ್ ಪುಕ ಪುಕ ಅಂತಿದೆ. ಎಂತ ಇದು? ಅಲ್ಲಿ ಗಿಫ್ಟ್ ಅಲ್ಲೇ ಇಟ್ಟು ಬಂದಾರಲ್ಲ, ನಿಂಗೆ ಎಂತ ಅನ್ಸದ? ಅಲ್ಲೇ ಇರ್ತದ್ಯಾ? ಹೇಳ್ನೋಡ್ದು. ಥ್ಯಾಂಕ್ ಯು. ರಾಂಪಲ್, ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಒಂದು ವಿಡಿಯೋ ಮಾಡ್ಬೇಕಂತಿದ್ದೆ. ಯಾವ್ದಾರ ಒಂದು ಐಡಿಯಾ ಕೊಡ್ತೀಯಾ? ಮದುವೆ ಹೋಗುವ. ಮದುವೆಗೆ ಗೊತ್ತಿಲ್ಲ ಇರೋರ್ದ ಮದುವೆ? ಹೌದು, ನನ್ನ ಫ್ರೆಂಡ್ ಮದುವೆ ಅದೆಲ್ಲ ಹೇಗಾದ್ರು ಇವತ್ತ? ಹೌದು. ಅಂಕಲ್ ನಿಂಗೆ ಗೊತ್ತಿದ್ಯಾ? ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ನಿಂಗೆ ಡಿಫ್ರೆಂಟ್ ಆಯ್ತಲ್ಲ. ಅಲ್ಲ, ನಂಗೆ ಗೊತ್ತಿಲ್ಲ, ನೀನ್ ಕರ್ಕೊಂಡು ಹೋಗುದು. ಹೌದು, ಇದೊಂದು ಟ್ರೈ ಮಾಡೋಣ ಗೈಸ್ ಇವತ್ತು. ಹೋಗುವ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮನ್ ಚಾನಲ್. ರಾಂಪಲ್ ಒಂದು ಗೊತ್ತಿಲ್ಲದೆ ಇರೋರು ಮದುವೆ ಕರ್ಕೊಂಡು ಹೋಗ್ತೀನಿ ಅಂದವನೇ. ಅವನಿಗೆ ಕರೆದವ್ರೆ, ನನಗೆ ಕರೆದಿಲ್ಲ. ಕರೀದೇ ಇರೋ ಮದುವೆಗೆ ಹೋಗ್ತಿರೋದು ಇವಾಗ. ಪಟ್ ಪಟ್ ಅಂತ ರೆಡಿ ಆಗ್ಬಿಡುವ ಗೈಸ್. ರಾಂಪಲ್ ಮದುವೆ ಕರ್ಕೊಂಡು ಹೋಗಿ ರೆಡಿಯಾಗಿ ಬಂದವನೇ. ಗೈಸ್, ಇವಾಗ ನಂದು ಪವರ್ ಬ್ಯಾಂಕ್ ದೊಡ್ಡದಿದೆಯಾ, ಅದಕ್ಕೆ ಅದನ್ನು ತೊಗೊಂಡು ಹೋಗೋದು ಬೇಡ, ರಾಂಪಲ್ ಕೊಡ್ತೀನಿ ಅಂತ ಹೇಳ್ದ. ಅವ್ನು ಚಿಕ್ಕದಿದೆ ಅಂತ ಅವನ ಹತ್ರ. ಅದನ್ನು ಹಿಡ್ಕೊಂಡು ಹೋಗೋಣ ಗೈಸ್. ಏನು ಮಾಡಿದ್ರು ಇದೊಂದು ಹಿಡ್ಕೊಂಡು ಹೋಗಲೇಬೇಕು ಗೈಸ್. ಮೈಕ್ ಬೇಕೇ ಬೇಕು. ಬಿಸಿಲಿದೆ ಅಂತೇಳಿ ಕ್ಯಾಪ್ ಕೊಟ್ಟವನೆ. ಹೆಂಗೆ ಕಾಣಿಸುತ್ತೆ ನೋಡು ಹಾಕೊಂಡು. ಸುಮಾರು ದೂರ ಹೋಗ್ಬೇಕು ಅನ್ಸುತ್ತೆ ಗೈಸ್. ದಿವ್ಗೆ ಹತ್ರ ಇರೋದು ಮದುವೆ. ಹೆಂಗದೆ ಡ್ರೆಸ್? ಸೂಪರ್. ಹೌದಾ? ತೋರಿಸು ನನ್ನ ಡ್ರೆಸ್. ಹೊಸ ಮಾರೆ ಇದು ತೆಗೀತ್ ನಾ ಬಿಸಿಲು ಅಂತೇಳಿ ಹಾಕೊಂಡದ್ದು. ದಿಸ್ ಇಸ್ ದ ಪವರ್ ಬ್ಯಾಂಕ್. ಎಷ್ಟು ಚಿಕ್ಕದಲ್ಲ. ರೆಡಿ. ಸಿಕ್ಕಾಪಟ್ಟೆ ಬಿಸಿಲು ಅಲ್ಲ. ಆಫ್ ರೋಡ್ ಅಲ್ಲ ಇದು. ಪೊಲಿಟಿಕಲ್ಟಿ ಹೊಡಿಸುವಂತ ಸಾಹಿತ್ಯ ಕಾಣಿಸುದಿಲ್ಲ. ತೆಗಿ ಮಾರ ಜಸ್ಟ್ ಹಂಗಾದ್ರೆ. ಸೈಡ್ ಸೈಡ್ ಸೈಡ್. पेट्रोल पेट्रोल चाहिए. पेट्रोल अच्छी होगा. ಎಷ್ಟು ಕಾಸ್ಟ್ಲಿ? ಫುಲ್ ಟ್ಯಾಂಕ್ ಬರೀ ಬಾಯಲ್ಲ. ರೇಬನ್ ಈಚನೋದ್ಯಾ? ರೇಬನ್ ಈಚನೋದೆ. ನೀ 200 ರೂಪಾಯಿ ಫುಲ್ ಟ್ಯಾಂಕ್ ಅಂದಿಯಲ್ಲ, ಅವ್ರಿಗೆ ಫುಲ್ ಟ್ಯಾಂಕ್ ಮಾತ್ರ ಕೇಳಿಸ್ಬೇಕಿತ್ತು. ಮಜಾ ಆಗಿರೋದು. ಗಿಫ್ಟ್ ತೊಗೊಳಕ್ಕೆ ಗಿಫ್ಟ್ ಹುಡುಕ್ತಾ ಇದೀವಿ. ಎಲ್ಲಿ ಸಿಗತ್ತೆ ಅಂತ ಹೇಳಿ. ಎಲ್ಲಿ ಸಿಗತ್ತೆ ಅಲ್ಲಿ ಸಿಗತ್ತೆ ಅಂದ್ರಪ್ಪ. ಅಡ್ರೆಸ್ ಗೊತ್ತಿಲ್ಲ. ಇಲ್ಲೆಲ್ಲಿ ಮಾರಿ ಅಣ್ಣ, ಇಲ್ಲಿ ಮದುವೆ ಗಿಫ್ಟ್ ಎಲ್ಲ ಕೊಡೋಕೆ ಎಲ್ಲಿ ಸಿಗತ್ತೆ? ಆಚೆನಾ? ಬಂದಾಗಿದೆ. ಹಾಂ, ಅಂಗಡಿಲೇನ? ದೇವ್ರೆ, ಇದೆ 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 ಶಾಪ್. ನಾವು ಓಪನ್ ಮಾಡಿಸ್ತಿದ್ದೀವಿ ಅಲ್ಲ. ಇದಾಗಿರ್ಬೇಕಾ? ಸೌಂಡ್ ಆಯ್ತಪ್ಪ, ಗೊತ್ತಿಲ್ಲ. ನೋಡ, ರಾಧಾಕೃಷ್ಣ ಫೋಟೋ ಏನಾರು ಇದೆಯಾ? ಕೊಡಿ ಅಕ್ಕ ನೋಡು. ಎಲ್ಲ ಪ್ಯಾಕ್ ರೆಡಿ ಮಾಡಿ ಇಟ್ಬಿಟ್ಟಿದ್ರೆ ಅರ್ಜೆಂಟಿಗೆ ಕೆಲವರು ಇಷ್ಟು ರೂಪಾಯಿ ಕೊಟ್ಟು ಬಿಡಿ ಅಂತಾರೆ. ಸಖತ್ತಾಗದಲ್ಲ ರಾಂಪಲ್. ಇದೇ ಫೋಟೋ ತಗೊಳ್ಳೋಣ. ಇವರು ಇದೇ ಪ್ಯಾಕ್ ಮಾಡಿಬಿಡಿ. 3D ಅಲ್ಲ ಮಗ ಇದು? 3D ಸಖತ್ತಾಗದು. ಗೈಸ್, ಗಿಫ್ಟ್ ತೊಗೊಂಡಾಯ್ತು. ಅವ್ರಿಗೆ ಗೊತ್ತಾಗ್ಲಿ. ಈ ಗಿಫ್ಟ್ ಎಲ್ಲ ಓಪನ್ ಮಾಡ್ಬೇಕಾದ್ರೆ ಹೆಸರು ನೋಡ್ಕೊಂತ ಹೋಗ್ತಾರೆ ಗೈಸ್. ಅವಾಗ ಗೊತ್ತಾಗತ್ತೆ. ಅವರು ಹಂಗೆ ಈ ವಿಡಿಯೋನು ನೋಡ್ಲಿ ಅಲ್ಲ. ಹೇಳು ಮತ್ತೆ, ಲಿಂಕ್ ಎಲ್ಲ ಕಳಿಸು. ಬಂದು ಮೋಸ ಮಾಡ್ಕೊಂಡು ಗೈಸ್. ಎಂತ ಗೊತ್ತಾ, ಇವರು ಮನೇಲಿ ಇರ್ಬೇಕಾದ್ರೆ ಫ್ರೆಂಡ್ ಮದ್ವೆ ಅಂತ ಹೇಳ್ಕೊಂಡು ಹೇಳ್ದ. ಇಲ್ಲಿ ಬಂದ್ರೆ ರಿಲೇಟಿವ್ ಮದ್ವೆ ಅಂತ ಗೈಸ್. ಮರ್ಯಾದಾಗ್ತದೆ ಸಿಕ್ಕಾಪಟ್ಟೆ. ಕರೀದೇನೆ ಬಂದಿದ್ದೀನಿ ಗೈಸ್. ಒಂದು ಪವರ್ ಬ್ಯಾಂಕ್ ತಂದಿದ್ನಿ, ಇದ್ರಲ್ಲಿ ಹಾಕಿಟ್ಕೊಂಡ್ವಿ. ಈಗ ಸ್ಕೂಟಿ ಇದ್ರೆ ಬೆಸ್ಟ್ ಅಲ್ವಾ ರಾಂಪಲ್ಲ? ಇದಕ್ಕೆಲ್ಲ ನೀ ತರ್ಲಕ್ಕಾಗಿತ್ತ ಆ ಸ್ಕೂಟಿನ? ಮತ್ತೆ ಚಾರ್ಜ್ ಹಾಕಿ ನಿಲ್ಸೋದಾಗಿತ್ತಲ್ಲ.
ಇಲ್ಲೇ ಇದೆ ಗೈಸ್ ಮಂಟಪ. ನನ್ನ ಅಜೀಬ್ ಮಾಡಿಸ್ತಿದ್ದೆ ನೀನು. ಆದಷ್ಟು ನಿಮ್ಮ ನೆಂಟ್ರ ಹತ್ರ ಹೋಗ್ಬೇಡ ನನ್ ಬಿಟ್ಟು. ಗೈಸ್ ಪುಕ ಪುಕ ಅಂತಿದೆ. ಇವನ್ಗೆಲ್ಲ ಗೊತ್ತವ್ರೆ, ನನಗೆ ಯಾರು ಗೊತ್ತಿಲ್ಲ. ಮದುವೆ ಮುಗ್ದೋಯ್ತು ಇವಾಗ. ಒಂದು ರೌಂಡ್ ಹಾಕೊಂಡು ಹೋದ್ರು ಅವರು. ಗೈಸ್ ಇಲ್ಲ ಕೆಳಗಡೆ ಹೋಗೋಣ ಅಂತ ಹೇಳ್ದ. ಇದನ್ನ ಇಲ್ಲೇ ಇಟ್ಟು ಹೋಗೋಣ ಗೈಸ್. ಎಷ್ಟೋ ಯೂಟ್ಯೂಬರ್ಸ್ ಗೊತ್ತಿಲ್ಲದೆ ಇರೋರು ಮದುವೆಗೆ ಹೋಗಿ ವಿಡಿಯೋ ಎಲ್ಲ ಮಾಡ್ತಾರಲ್ಲ. ಬಟ್ ನನಗೀಗ ರಾಂಪಲ್ ರಿಲೇಟಿವ್ ಮದುವೆಗೆ ಬಂದೆ ನಂಗೆ ಸ್ವಲ್ಪ ಮರ್ಯಾದೆ ಆಗ್ತಿದೆ. ಅವರೆಲ್ಲ ಗ್ರೇಟ್ ಗೈಸ್ ನನ್ನ ಪ್ರಕಾರ. ಅಲ್ಲ ನಿಜ ತಾನೆ, ಗೊತ್ತಿಲ್ಲಗಿದ್ದರು ಹೆಂಗೆ ಹೋಗಿ ಮಾತಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ತಾರೆ. ನಂಗೆ ಈಗ ಒಳ್ಳೆ ಹಿಂಗೆ ನೋಡಿ, ಈಗ ನಿನ್ನ ರಿಲೇಟಿವ್ ಅಲ್ಲ, ನಂಗೆ ಒಂಥರ ಹಿಂಗೆ ಗಡಗಡ ಅಂತದೆ. ಗೊತ್ತಿಲ್ಲದವ್ರ ಮದುವೆಗೆ ಹೋಗ್ಬೇಕಂದ್ರೆ ಹೆಂಗಾಗೋದು, ಹೆವಿ ಕಷ್ಟ ಮಾರೆ. ಹಾಂ, ಅದು ಒಬ್ಬರೊಬ್ಬರೇ ಹೋಗ್ತಿರೋರು. ಅಲ್ಲಿ ಗಿಫ್ಟ್ ಅಲ್ಲೇ ಇಟ್ಟು ಬಂದಾರಲ್ಲ, ನಿಂಗೆ ಎಂತ ಅನ್ಸದ? ಅಲ್ಲೇ ಇರ್ತದ್ಯಾ ಪಕ್ಕ? ನೋಡ ಇರ್ತದಲ್ಲ ಪಕ್ಕ. ಗೈಸ್ ಗಿಫ್ಟ್ ಅಲ್ಲೇ ಇಟ್ಟು ಬಂದಿದ್ವಿ ಚೇರ್ ಹತ್ರ. ಅಕ್ಕಿ ರೊಟ್ಟಿ, ಕುರ್ಮ, ತೊಂಡೆಕಾಯಿ ಪಲ್ಯ, ಇದೆಂತ ಬೀನ್ಸ್ ಅಲ್ಲ, ಬೀನ್ಸ್, ಬಜ್ಜಿ, ಕಾರ್ನ್, ಉಪ್ಪಿನಕಾಯಿ, ಉಪ್ಪು, ಇಷ್ಟಿದೆ ಗೈಸ್. ನಮ್ಮ ಕಡೆ ಜಾಸ್ತಿ ಮಾಡೋದು ಹೋಳಿಗೆ ಮತ್ತೆ ಇಂಥದ್ದೆಲ್ಲ ಜಾಸ್ತಿ ಅಲ್ಲ, ಸ್ವೀಟ್. ಇವಾಗ ನೆಕ್ಸ್ಟ್ ಪಲಾವ್, ಕೋಸಂಬರಿ, ಸಿಕ್ಕಾಪಟ್ಟೆ ವೆರೈಟಿ ಅದಲ್ಲ. ಐಸ್ ಕ್ರೀಮು, ಬೀಡ. ಹಾಂ ಕೇಳು ಮಾರೆ, ಹುಡುಗನ ಮನೆ ಒಂದು ಐಸ್ ಕ್ರೀಮ್ ಎಕ್ಸ್ಟ್ರಾ ಕೊಡಿ ಅಂತ ಕೇಳ. ಇಲ್ಲ ಕೇಳು. ಈಗ ನೀನು ಹಂಗೆ ಫ್ರೆಂಡ್ ಮದ್ವೆ ಅಂತ ಹೇಳ್ಕೊಂಡು ಸುಳ್ಳು ಕರ್ಕೊ ಬಂದಿಲ್ಲ, ಅದಕ್ಕೋಸ್ಕರ ನೀವು ಅದೊಂದು ಐಸ್ ಕ್ರೀಮ್ ತರಿಸ್ಲೇಬೇಕು ನೀನು. ಹಾಂ ಕರಿ ಹುಡುಗನ್ ಆಯ್ತು, ನಾ ತಿಂತೀನಿ ಖರ್ಚು. ಹುಡುಗನ್ ಮನೆ ನಾನು ಒಂದು ಐಸ್ ಕ್ರೀಮ್ ಬೇಕು ಅಂತ ಕೇಳ್ಬೇಕು. ತೊಂದ್ರಿಲ್ಲ, ಆದ್ರೂ ನೀನ್ ಹಂಗೆ ಸುಳ್ಳು ಹೇಳಿ ಕರ್ಕೊ ಬಂದಿಲ್ಲ, ಅದಕ್ಕೋಸ್ಕರ. ಆಯ್ತು ಕೊಡ್ಲಿ. ಹೇಳೋ ಮಗ, ಅವ್ರೆಲ್ಲ ಇದ್ರು, ನಾವು ಇಬ್ಬರೇ ಇದ್ದರು ಗೈಸ್. ಇವನು ಹೇಳೇ ಇಲ್ಲ, ನೋಡೋಣ ಎಲ್ಲರೂ ಇದ್ರು ಗೈಸ್. ಕೈ ತೊಳೆಯೋದಿಲ್ಲ ಅಂತ ಗೊತ್ತಿಲ್ಲದೆ ಹೊರಗಡೆ ಹೋಗ್ತಿದ್ವಿ ನಾವು. ಆಮೇಲೆ ಕರೆದು ಈ ಕಡೆ ಅಂದ್ರು ಗೈಸ್. ನಮ್ ಗಿಫ್ಟು ಅಲ್ಲೇ ಇತ್ತು ಗೈಸ್, ಅದಕ್ಕೆ ತರಕ್ಕೆ ಹೋಗ್ತಾವನೆ. ಗೈಸ್ ಇವಾಗ ಒಬ್ಬನೇ ಕೂತ್ಕೊಂಡಿದ್ದೀನಿ. ರಾಂಪಲ್ ಅವ್ರ ರಿಲೇಟಿವ್ನೆಲ್ಲ ಮಾತಾಡ್ಸ್ಕೊಬರೋಣ ಅಂತೇಳಿ ಹೋಗಿದ್ದಾನೆ. ರಾಂಪಲ್ ಬಂದ, ಹಂಗೆ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಒಂದು ರೀಲ್ನ ಶೂಟ್ ಮಾಡ್ಕೊಂಡ್ವಿ. ಆ ರೀಲ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಪಾಪ ಇವರೆಲ್ಲ ಬಂದ್ಕೊಂಡು ರೀಲ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು. ರೀಲೆಲ್ಲ ಶೂಟ್ ಮಾಡ್ಕೊಂಡಾಯ್ತು. ಹಂಗೆ ಗಿಫ್ಟ್ ಕೊಡೋಣ ಅಂತೇಳಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಲೈನಲ್ಲಿ. ಗೈಸ್ ಇವಾಗ ಗಿಫ್ಟ್ ಕೊಡಕ್ಕೆ ಬಂದಿದ್ದೀವಿ. ಹ್ಯಾಪಿ ಮ್ಯಾರೇಡ್ ಲೈಫ್. ಫಸ್ಟ್ ಟೈಮ್ ನಾನು ಗೊತ್ತಿಲ್ಲದೆ ಇರೋರು ಮದುವೆಗೆ ಬಂದು ಗಿಫ್ಟ್ ಕೊಡ್ತಿದ್ದೀನಿ. ಹಾಗೆ ವಿಶ್ ಮಾಡಿದೆ, ಖುಷಿ ಆಯಿತು ಒಂಥರ. ನಾನು ರಾಂಪಲ್ ಸೇರಿಕೊಂಡು ಹುಡುಗಿ ಜೊತೆ ಒಂದು ಫೋಟೋ ತೊಗೊಂಡ್ವಿ. ಹಾಗೆ ಒಬ್ರ ಹತ್ರ ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೆ. ಪಾಪ ಅವರು ಇಷ್ಟೊತ್ತು ವಿಡಿಯೋ ಮಾಡ್ತಿದ್ರು. ಆಯ್ತು ಥ್ಯಾಂಕ್ಸ್ ಆಯ್ತಾ ವಿಡಿಯೋ ಮಾಡಿದ್ದಕ್ಕೆ. ಮದುವೆ ಮನೇಲಿ ಇದನ್ನು ಕೊಟ್ಟಿದ್ದಾರೆ ಗೈಸ್. ಏನಿದೆಯಪ್ಪ ಇದರಲ್ಲಿ? ಒಂದು ಕಾಯಿ ಮತ್ತು ಎಲೆ. ಗೈಸ್ ಮದುವೆ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ ರಿಟರ್ನ್ ಮನೆಗೆ. ಗೊತ್ತಿಲ್ಲದವ್ರು ಮದುವೆಗೆ ಬರೋದು ಈಸಿನಾ ರಾಂಪಲ್ ನಿನ್ನ ಪ್ರಕಾರ? ಕಷ್ಟ ಅಲ್ಲ? ನಿಮ್ಮ ಜನ ನಮಗೆ ಕಷ್ಟ ಗೈಸ್. ಬಾಯ್ ಮಾಡು. ಬಾಯ್. ಪಾಪ ಅದು ವಾಪಸ್ ಓಡೋದ್ಲು ತಗೋಬರೋಕ್ಕೆ. ಹಾಂ ಹೇಳ್ತಿದ್ದೆಲ್ಲ ರಾಂಪಲ್. ಎಂತ ಹೇಳ್ಬೇಕು ಮತ್ತೆ? ಎಂತದು ಕಲೆ ಎಂತ ಇದು?
ಪಾನ್ ಗೈಸ್ ನೋಡಿ ಪಾನೆಲ್ಲ ಎತ್ಕೊಂಡ್ ಪಾನ್ ಕೊಟ್ಟಿರೋದು ಗೈಸ್ ಜೇಬಲ್ಲಿ ಇಟ್ಕೊಂಡವನ ರೆಡಿ ಮಾಡ್ಕೊಂಡವನ ತಿನ್ನು ಮತ್ತೆ ಪಿಚುಕ್ಕಾಗದಲ್ಲ ಅಲ್ಲಿಟ್ಕೊಂಡು ಓಡಿಸ್ತಿ ಈಗ ಗಾಡಿ ಬಂದ್ ಬಾಯಿಗೆ ಬೀಳ್ತದೆ ಬಂದು ಬಾಯಿಗೆ ಬೀಳ್ತದ್ಯಾ ಮದ್ವೆ ಮುಗಿಸ್ಕೊಂಡು ಹೊಂಟ್ವಿ ಗೈಸ್ ಜಂಪ್ ತುಂಬಾ ದಿನ ನಂತರ ಹೊರಗಡೆ ಹೋಗಿ ವಿಡಿಯೋ ಮಾಡಿರೋದು ಸ್ವಲ್ಪ ನರ್ವಸ್ ಫೀಲ್ ಆಗ್ತಿತ್ತು ಗೈಸ್ ನೆಕ್ಸ್ಟ್ ವ್ಲಾಗ್ನ ಮಸ್ತಾಗಿ ಮಾಡ್ಕೊಂಡು ಬರ್ತೀನಿ ಮತ್ತೆ ಸಿಗೋಣ ಬಾಯ್